ಈ ಕ್ಯಾಸ್ಟಿಸಮ್ ಅನ್ನೋವಂಥದ್ದು ಇದ್ರ ಮೊದಲು ಹೋಗಲಾಡಿಸ್ಬೇಕು ಅನ್ನೋಂಥದ್ದು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದು ಭಾಳ ಖುಷಿ ಆಗ್ತದೆ ನೋಡಲಿಕ್ಕೆ. ಮತ್ತು ಈಗಿನವರು ಜನತೆಗಳು, ಈಗಿನ ಯೂತ್ಸ್ ತಿಳ್ಕೊಬೇಕಾಗಿರೋಂಥ ವಿಚಾರ ಇದು. ಜಾತಿ ಅನ್ನೋದು ಯಾವುದೂ ಇಲ್ಲ, ಎಲ್ಲರೂ ಒಂದೇ ಅನ್ನೋದು ತಿಳಿಬೇಕಾಗಿರೋದು ಭಾಳ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿದೆ. ಹೊಸಬರಾಗಿ ಇಲ್ಲಿ ಅವಕಾಶ ಕೊಟ್ಟಿರೋದು ಭಾಳ ಖುಷಿ ಕೊಡುವಂಥ ವಿಚಾರ. ಚೆನ್ನಾಗಿದೆ ಸರ್. ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಭಾಳ ಒಂದು ವಿಶೇಷವಾದ ಸಿನಿಮಾ, ಒಂದು ಭಾಳ ಒಂದು ಅರ್ಥಗರ್ಭಿತ ಚಿತ್ರ. ಭಾಳ ಒಂದು ಕಷ್ಟಪಟ್ಟು ಒಳ್ಳೆ ಚಿತ್ರ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್. ಮನು ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಬಟ್ ಈಗ ಅವರು ಯಾವುದೋ ಒಂದು ಇದರಲ್ಲಿ ಸುಳಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾರೆ, ಅಷ್ಟು ಮಾತ್ರ ಗೊತ್ತು. ಅವ್ರ ಆ್ಯಕ್ಟಿಂಗ್ ಅಂತೂ ಯಾವ ನೋಡಿದ್ರೆ ತುಂಬ ಚೆನ್ನಾಗಿದೆ. ಕತೆ ಭಾಳ ಇಷ್ಟ. ನನಗೆ ಆಕ್ಟರ್ ಚೆನ್ನಾಗಿ ಇಷ್ಟ ಆಗಿತ್ತು. ನನಗೆ ತಾತಂದು ಸೂಪರ್ ಆಗಿತ್ತು ಆ್ಯಕ್ಟಿಂಗ್. ಹೀರೋ ಹೀರೋಯಿನ್. ಸಿನಿಮಾ ಸೂಪರ್ ಆಗಿದೆ. ಏನು ಇಷ್ಟ ಆಯಿತು ಅಂದರೆ ನಮ್ಮ ಜಾತಿನ ನಾವೇ ಕೀಳಾಗಿ ನೋಡಬಾರ್ದು ಅನ್ನೋದು ಇಷ್ಟ ಆಯಿತು. ಸೂಪರ್ ಆಗಿರೋದೆ ಮೂವಿ. ಮತ್ತು ಮನೋಹರ್ ಆ್ಯಕ್ಟಿಂಗ್ ಸಕ್ಕತ್ತಾಗಿದೆ. ಚಾರು ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಟೋಟಲ್ ಎಲ್ಲ ಫಿಲಮ್ ಅಂತೂ ಸೂಪರ್ ಆಗಿದೆ. ಮನು ಬಗ್ಗೆ ಏನು ಹೇಳಿ, ಮನು ನನ್ನ ಫ್ರೆಂಡು. ಈ ಟೈಮಿಗೆ ಆ ಥರ ಆಗಬಾರ್ದಾಗಿತ್ತು. ಆ್ಯಕ್ಚುಲಿ ಅದಲ್ಲ, ಅವ್ರ ಪರ್ಸ್ನಲ್ಲು ಏನೋ ಆಗಿದೆ, ಒಂದು ಗ್ರಹಣ ಥರ ಬಂದಿದೆ. ಅದೇನೇ ಇದ್ದರೂ ಇನ್ನೊಂದು ವಾರ 15 days ಆದಮೇಲಾದರೂ ಅವ್ರು ಇಷ್ಟು ವರ್ಷ ಸುಮ್ಮನೆ ಇದ್ದುಬಿಟ್ಟು ಈ ಟೈಮಿಗೆ ಆ ಥರ ಮಾಡಬಾರ್ದಾಗಿತ್ತು. ಅದು ತುಂಬ ಬೇಜಾರಿದೆ. ಇವತ್ತು ಅವನಿಲ್ಲ ಅನ್ನೋದಕ್ಕೆ ನನಗೆ, ಯಾಕಂದರೆ ತುಂಬ ಕಷ್ಟಪಟ್ಟಿದ್ದಾನೆ. ಇದರಲ್ಲಿ NGO ಕ್ಯಾರೆಕ್ಟರ್ ಮಾಡಿರೋಳು ನನ್ನ ಆರ್ಟಿಸ್ಟು. ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಎಲ್ಲರೂ ಆ ಫೀಲ್ಡಲ್ಲಿರೋರಿಗೆ ಗೊತ್ತಾಗುತ್ತೆ. ಬಟ್ ತುಂಬ ಕಷ್ಟಪಟ್ಟು, ಅದರಲ್ಲೂ 1.5 ತಿಂಗಳಿಂದ ಆ ಥರ ಒಂದು ಪ್ರಚಾರ ಇಂಡಸ್ಟ್ರಿನಲ್ಲಿ ಯಾರೂ ಮಾಡಿಲ್ಲ ಅನಿಸುತ್ತೆ. ಹಿಂದೆ ಮಾಡಿಲ್ಲ, ಮುಂದೆ ಮಾಡಲ್ಲ. ಆ ಥರ ಪ್ರತಿಯೊಂದು ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ದಾನೆ ಅವ್ನು ತಪ್ಪು ಮಾಡಿದ್ದಾನೆ, ಸರಿ ಮಾಡಿದ್ದಾನೆ. ನಮ್ಮ ಪರ ಮಾತಾಡ್ತಾ ಇಲ್ಲ. ಬಟ್ ಈ ಟೈಮಿಂಗ್ ಮಾಡಬಾರ್ದಾಗಿತ್ತು. ಎಲ್ಲ ಚೆನ್ನಾಗೇ ಇರ್ತಾರೆ, ಚೆನ್ನಾಗಿದ್ದಾಗ 2 ಕೈ ಸೇರಿದ್ರೇ ಚಪ್ಪಾಳೆ. ಈ ಟೈಮಿಂಗ್ ಮಾಡಿದ್ದು ತುಂಬ ತಪ್ಪು. ಅವ್ರು ಯಾರು ಮಾಡಿರೋರು ಅಲ್ವಾ? ಎಷ್ಟು ಮೂವಿ ಚೆನ್ನಾಗಿ ಅನ್ನಿಸ್ತು. ಅದೊಂದೇ ಬೇಜಾರಾಗಿದೆ. ದಯವಿಟ್ಟು ಅದನ್ನು ಸಿನಿಮಾಗೆ ತಗೋಬೇಡಿ ಜನಗಳು. ಎಲ್ಲ ಜನಗಳು ಬಂದು ಸಿನಿಮಾ ನೋಡಬೇಕು, ಕನ್ನಡನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಭಟ್ರು ಸಿನಿಮಾ, ಮನೋಮೂರ್ತಿಯವ್ರ ಮ್ಯೂಸಿಕ್ಕು, ಮನು ಆ್ಯಕ್ಟಿಂಗ್ ಆಗಿರ್ಬೋದು, ಎಲ್ಲ ಟೋಟಲ್ ಮೂವಿ ಚೆನ್ನಾಗಿದೆ. ಇಲ್ಲೂ ಬೋರ್ ಆಗಲ್ಲ. ಆ ಥರದ ಮೂವಿ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ನಾನು. ಅಷ್ಟೇ. ಸಖತ್ತಾಗಿದ್ರು. ಅಲ್ಲಿಂದ ಹೇಳ್ಕೊಂತ ಒಂದು ಸ್ವರನೇ ಇಲ್ದಾಗಿದೆ. ಸಖತ್ತಾಗಿತ್ತು ಮೂವಿ. ಸಿನಿಮಾ ಅಂತ ಹೇಳೋದಕ್ಕಿಂತ ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ ಸೈಕಿದೆ. ಅಂದರೆ ಜಾತಿ ವಿಷಯವಾಗಿ ಒಂದು ಪಂಗಡನೇ ಕೆಳಗಿಡ್ತಾರೆ. ಈ ಮೇಲ್ಜಾತಿ ಕೀಳ್ಜಾತಿ ಅನ್ನೋ ಒಂದು ವಿಷಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿನ ಹೇಳಿದ್ರೆ ಅರ್ಥ ಆಗಲ್ಲ, ಬಂದು ನೋಡಿದ್ರೆ ಮಾತ್ರ ಖುಷಿ ಆಗುತ್ತೆ. ವರ್ತ್. ಇಲ್ಲಿ ಹೀರೋಯಿನ್ ದೊಡ್ಡವರು ಅದು ಆ ಥರ ಅಲ್ಲ, ಬಟ್ ಇರ್ತಕ್ಕಂಥ ಕಂಟೆಂಟ್ ಮಾತ್ರ ಮಸ್ತಾಗಿದೆ, ಸಖತ್ತಾಗಿ. ಇಲ್ಲ ಇಲ್ಲಿ ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಬೋರ್ ಆಗಲ್ಲ. ಎಲ್ಲೂ ಬೋರ್ ಆಗಲ್ಲ. ಕೆಲವು ಮೂವಿಲಿ ಬೋರ್ ಆಗುತ್ತೆ ಮಿಡ್ಲಲ್ಲಿ ಯಾವುದಾದ್ರೂ ಪೋರ್ಷನ್ ಬಂದಾಗ. ಇಲ್ಲಿ ಯಾವುದಕ್ಕೂ ಬೋರ್ ಆಗಲ್ಲ. ಮತ್ತೊಂದು ಕಷ್ಟಪಟ್ಟೆ ಮಾಡಿದ್ದಾರೆ, ಗೊತ್ತಿದೆ. ಮನು ಮೌನ ಎಲ್ಲ ತುಂಬ ಚೆನ್ನಾಗಿದೆ ಮೂವಿ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಗಿಲ್ಲ ಬ್ರೋ. ಹೌದು, ಇಲ್ಲ, ಇದು ಹಳ್ಳಿಲಿ ಇದು ಆಲ್ರೆಡಿ ನಡೆಯುವಂಥದ್ದೇ ಇದು. ಅಂದರೆ ಇಲ್ಲಿ ಬಂದು ಎಲ್ಲರೂ ಮೂವಿನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.